ಹಾಂ ಜನ ಜನ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಯೇ तव शुभाशिष माये गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत वंदे मातरम ಈಗಾಗಲೇ 9 ವರ್ಷ ನಾವೇ ನಮ್ಮ ಆಡಳಿತವನ್ನು ನಡೆಸಿಕೊಂಡು ಇವತ್ತು ಒಂದು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಸತತ ಒಂದು 3 ಬಾರಿಗೆ ಕೇಂದ್ರದಲ್ಲಿ ಒಳ್ಳೆ ಆಡಳಿತ ನಡೆಸಿಕೊಂಡು ಇವತ್ತು ವಿಕಸಿತ ಭಾರತಕ್ಕಾಗಿ ಪ್ರಧಾನಮಂತ್ರಿಯವರು ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಯನ್ನು ಇದರ ಗುರಿ. ಆದರೆ ಇದರ ಜೊತೆಗೆ ನಮ್ಮೆಲ್ಲರ ಒಂದು ಹೊಣೆ ಇರುತ್ತೆ. ಇದು ಬರೀ ಒಂದು ಸರ್ಕಾರ ಅಲ್ಲ, ಬರೀ ಒಂದು ರಾಷ್ಟ್ರ ಅಲ್ಲ, ಪ್ರತಿ ಒಂದು ಪ್ರಜೆಗಳ ಒಂದು ಹೊಣೆ ಇರುತ್ತೆ. ಇವತ್ತು ಭಾಳಷ್ಟು ಸಮಸ್ಯೆಗಳಿದ್ದಾವೆ. ನಾವೇ ನಮ್ಮ ಮನೆಯಲ್ಲಿ, ನಮ್ಮ ಬೀದಿಗಳಲ್ಲಿ, ನಮ್ಮ ಬಡಾವಣೆಯಲ್ಲಿ ಒಂದು ಪರಿಹಾರ ತರೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಎಷ್ಟೋ ಲಾಭ ಆಗುತ್ತೆ. ನಾವು ಕೂಡ ಕೈ ಜೋಡಿಸ್ಬೇಕಾಗಿದೆ. ನಾವು ಏನು ಮಾಡ್ಬೋದು ಅಂತ, ನಮ್ಮ ಕರ್ತವ್ಯ ಏನು ಅಂತ ಯೋಚನೆ ಮಾಡುವಂಥದ್ದು ಸಮಯ ಬಂದಿದೆ. ಬರೀ ನಮ್ಮ ಹಕ್ಕು ಅಲ್ಲ, ಬರೀ ನಮಗೆ ನೀಡಿರ್ತಕ್ಕಂಥ ಒಂದು ಒಳ್ಳೆಯ ಸೌಲಭ್ಯ ಅಲ್ಲ, ನಮ್ಮ ಹೊಣೆನೂ ಏನು, ಈ ಭಾರತದಲ್ಲಿ ನಮ್ಮ ಧರ್ಮದ ಪ್ರಕಾರ
ನಾವು ಏನು ಮಾಡಬೇಕಾಗಿದೆ, ಒಂದು ಒಳ್ಳೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಂತೂ ಇವತ್ತು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಳ ಮುಖ್ಯವಾದಂಥ ಒಂದು ಸಮಯ ಬಂದಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋದಕ್ಕೆ ಇವತ್ತು ಹೋಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಈ ಒಂದು ಪಕ್ಷ ಮೈಸೂರಿನಲ್ಲಿ ಒಳ್ಳೆ ಹೋರಾಟ ಮಾಡ್ತಾ ಇದೆ, ಒಳ್ಳೆ ರೀತಿಯಲ್ಲಿ ನಡ್ಕೋತಾ ಇದೆ. ಎಲ್ಲರೂ ಜನರು ಕೂಡ ಇವತ್ತು ನಮ್ಮ ಹೋರಾಟವನ್ನು ಮೆಚ್ಚಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಹೋರಾಟಕ್ಕಾಗಿ ಬರೀ ಒಂದು ಪಕ್ಷ ಅಂತಲ್ಲ, ಈ ಮೈಸೂರಿಗೆ ಒಂದು ಒಳ್ಳೆ ಸೇವೆ ಸಲ್ಲಿಸುವ ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ನಮ್ಮ ಗುರಿ ನಮ್ಮ ಪಕ್ಷ ಅಲ್ಲ, ಇದು ಒಳ್ಳೆ ಸೇವೆ ಕೊಡೋದು, ಅದು ನಮ್ಮ ಗುರಿ ಅಂತ ನಾವು ಮುಂದುವರಿಬೇಕಾಗಿದೆ. ಅದು ಮಾಡಿದ್ರೆ ಅದಕ್ಕೆ ತಕ್ಕ ಪಕ್ಷನೂ ಕೂಡ ಬೆಳೆಯುತ್ತೆ. ಈ ಸಂಘಟನೆ ಈ ಒಂದು ನಗರ, ಈ ಒಂದು ರಾಜ್ಯ, ಈ ಒಂದು ರಾಷ್ಟ್ರಕ್ಕೆ ಲಾಭ ಆಗಬೇಕು ಅಂತ ಈ ಸಂಘಟನೆಯನ್ನು ನಿರ್ಮಾಣ ಮಾಡಿರೋದು, ನಮಗೋಸ್ಕರ ಅಲ್ಲ. ಆ ನಿಟ್ಟಿನಲ್ಲೂ ಕೂಡ ನಾವು ಮುಂದುವರಿಬೇಕಾಗಿದೆ. ಭಾಳಷ್ಟು ಒಂದು ಸಮಸ್ಯೆಗಳಿದ್ದಾವೆ, ಎಲ್ಲನೂ ಕೂಡ ಕೈ ಜೋಡಿಸ್ಕೊಂಡು ನಾವು ಬಗೆಹರಿಸೋದಕ್ಕೆ ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಾಯ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಬೆಳಗ್ಗೆ ಬಂದು ಈ ಆಚರಣೆಯನ್ನು ನಡೆಸಿದ್ದೀರಾ. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗ, ಪರಿಶ್ರಮ, ಅವರು ಈ ಒಂದು ಏನು ಒಳ್ಳೆ ಸಂವಿಧಾನ ವ್ಯವಸ್ಥೆಯನ್ನು ರೂಪಿಸಿರ್ತಕ್ಕಂಥದ್ದಾಗಿ ನಾವು ಸದಾ ಆಭಾರಿಯಾಗಿರ್ತೀವಿ. ಅವರಿಗೆ ನಮನಗಳು, ಕೃತಜ್ಞತೆಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮರ್ಯಾದೆಯನ್ನು ಸಲ್ಲಿಸುತ್ತಾ, ಈ ಒಂದು ಒಳ್ಳೆಯ ಭಾರತವನ್ನು ಏನು ಇವಾಗ 80 ವರ್ಷ ಪೂರ್ಣಗೊಂಡಿದೆ, ಮುಂಬರುವಂಥದ್ದು 20 ವರ್ಷದಲ್ಲಿ ನಾವು ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಮಾಡೋ ಮೂಲಕ, ಒಳ್ಳೆಯ ಒಂದು ಮಿಲಿಟರಿ ಶಕ್ತಿ ಮಾಡೋ ಮೂಲಕ, ನಮಗಿರ್ತಕ್ಕಂಥ ಪಾರಂಪರ್ಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋ ಮೂಲಕ, ಏನು ಪ್ರಧಾನಮಂತ್ರಿಯವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿರಾಸತ್ ಅನ್ನೋ ಘೋಷಣೆ ಇದೆ, ಅದೇ ಅಂತೆ ನಾವು ಮುಂದುವರಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.